ಅಂದವನ್ನ ಅವ ಹೋಗ್ತಾನೆ. ಯಾರು? ಹಂಸಲೇಖ. ರವಿಚಂದ್ರ ರಸಿಕ ಆದ್ರೆ ಹಂಸಲೇಖ ಮಹಾರಸಿಕ. ಬಹಳ ಚಂದ ಹೋಗ್ತಾನ ಮಲ್ಲಚಂದ್ರ. ಏನಂತ? ತುಟಿಯನ್ನ ತೊಂಡೆಯನ್ನು, ಸೇಬನ್ನ ಕೆಂಡೆಯನ್ನ ಸೇಬು, ಮೂಗನ್ನ ಗಿಳಿ, ಹಲ್ಲನ್ನ ದಾಳಿಂಬೆ ಕಾಳು, ಎಣ್ಣೆ ಮೇಲೆ ಸೇಬಿದೆ, ಅಲ್ಲಿ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲ್ಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಅಂದವನ್ನು ಓದತಕ್ಕಂಥದ್ದು. ಮತ್ತೆ ಇನ್ನೂ ಎರಡನೇ ಚರಣದಲ್ಲಿ ಈ ಒಂದು ಮಲಾಶ್ರೀಯ ಸೌಂದರ್ಯವನ್ನ ನೋಡೋದಕ್ಕ, ಈ ಮಾಯಗಾತಿಯ ನಗುವನ್ನ ಕಲಿಯೋದಕ್ಕ ಆಕಾಶದಲ್ಲಿ ಇರ್ತಕ್ಕಂಥ ಕೋಟಿ ದೇವತೆಗಳು ಸಮಾರಂಭಿಸಿದಂತ ಅದರಿಂದ ಮಲಾಶ್ರೀಯ ಕೆಲವನ್ನ ನೋಡೋದಕ್ಕೆ, ಆ ಒಂದು ಆಕೆಯ ನಗುವನ್ನ ಕಲಿಯೋದಕ್ಕೆ. ದಯಮಾಡಿ ಮುಗಿಲಾಚಿ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆ, ಈ ದೇವತೆಯ ಚೆಲುವು ನೋಡಲು, ಈ ಮಾಯಗಾತಿ ನಗುವ ಕಲಿಯಲು. ಕೋಟಿ ದೇವತೆಗಳೇ ಈಗೀಗ ಏನಾಗಿರ್ತದಂತ ಸೌಂದರ್ಯವನ್ನು ನೋಡುತ್ತಿದ್ದ. ನೀರು ಕೊಡ್ರಿ. ಈ ಪ್ರಿಯತಮನಿಗೆ ಹೇಳ್ತಾರೆ ತುಂಬಾ ಮಂದಿ ತೋರಿಸಿಕೋಣ. ಪ್ರಿಯತಮನಿಗೆ ಹೇಳ್ತಾರೆ ಹಂಸಲೇಖ ಹೇಳೋದು ಏನು ಯುದ್ಧ ಕಂಡ ಸರಿ ಬರ್ತಾರೆ. ಅವ್ರ ಮೇಲೆ ಹಾಡು ಬರ್ತಾರೆ, ಇವ್ರ ಮೇಲೆ ಹಾಡು ಬರ್ತಾರೆ. ಪ್ರಿಯತಮಿಗೆ ಹೇಳ್ತಾರೆ ಏನಂತ? ಒಂದು ವರ್ಷದ ಹಿಂದೆ ಬಳೆಗಾರ ಬಳೆ ತೋರ್ಸಕ್ ಬಂದಿದ್ದ. ಅವ ಈ ಕೈ ಮುಟ್ಟ್ಯಾನ, ಈ ಕೋಮಲವಾದ ಕೈಯನ್ನ ಅವ ಮುಟ್ಟ್ಯಾನ. ಅವ ಬಿಟ್ರೆ ಬೇರೆ ಯಾರು ಈ ಕೋಮಲವಾದ ಕೈಯನ್ನು ಮುಟ್ಟಿಲ್ಲ ಅಂತ ಐದಲ್ಲಿ ಹೇಳ್ತಾನೆ. ಬಳೆಗಾರ ತೊಡಿಸಿದ ಬಳೆಗೆ ಕೈ ಕೊಟ್ಟಿ ವರ್ಷದ ಕೆಳಗೆ, ಬೇರಾರು ಕೋಮಲ ಕೈಯ ಸೋಕಿಲ್ಲ ಗೆಳೆಯ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಣನೆಯನ್ನ ಅವನು ಮಾಡ್ತಾನೆ ಯುದ್ಧಕಂಡ ಸಿನಿಮಾದಲ್ಲಿ. ಮತ್ತೆ ರಸಿಕ ಅಂತಕ್ಕಂಥ ಸಿನಿಮಾ ಕೇಳಿರ್ಬೇಕು. ನಿಸರ್ಗದ ಬಹಳಷ್ಟು ಸೌಂದರ್ಯದ ವರ್ಣನೆ ಮಾಡ್ತಾನೆ, ಬೆಳಗಿನ ನಿಸರ್ಗವನ್ನ. ಜೊತೆಗೆ ರವಿರಾಯ ನನ್ನ ಸೂರ್ಯನನ್ನ ಸ್ವೀಟ್ ಆಗಿ ಶಾರ್ಟ್ ಆಗಿ ಲವ್ಲಿಯಾಗಿ ಸ್ವಲ್ಪ ಬೈತಾನೆ. ಏನ್ ಸೂರ್ಯ ನೀನು ದಿನ ಬರ್ತಿದ್ದಿ, ದಗ ಉಳಿತಿದ್ದಿ, ಜಗ ಬೆಳಗ್ತಿದ್ದಿ, ಯಾವಾಗ ಸುದ್ದಿ ಯೋ ಮರಿ ನಿನಗೆ, ಯಾವಾಗ ರಜೆ ನಿನಗೆ ಅಂತಾನ. ಮತ್ತ ಮರ ಗಿಡದ ಹಿಮವು ಒರೆಸಿ ಅಂತಕ್ಕಂಥದ್ದು. ಏನು? ಮರ ಗಿಡದ ತಲೆಗೆ ಒರೆಸಿ ಅಂದ್ರೆ ಅದಕ್ಕೆ ಬೆಳಕಿನ ಸೂರ್ಯನ ಕಿರಣಗಳು ಬೀಳೋದಕ್ಕಿಂತ ಮುಂಚೆ ಮರ ಗಿಡದ ಮೇಲೆ ಹಿಮ ಬಿದ್ದಿರ್ತೈತಿ. ಯಾವ ಸೂರ್ಯನ ಕಿರಣಗಳು ಬೀಳ್ತಾವು, ಆ ಹಿಮ ಎಲ್ಲ ಮಾಯ ಆಗುತ್ತೆ. ನೆಲದ ಮೇಲೆಲ್ಲ ಏನ್ ಬಿರ್ತೈತಿ? ಹಿಮ ಬಿದ್ದಿರ್ತೈತಿ. ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಎಲ್ಲ ಸೂರ್ಯನ ಕಿರಣಗಳು ಹೋಗ್ತಾವೆ. ಇದನ್ನ ಹಾಡಲ್ಲಿ ಬರೀತಾನೆ. ಅಂಬರವೇರಿ ಸೂರ್ಯನ ಬಂದಾನು. ಅದ್ರಾಗ ಏನಂತ ಹೇಳ್ತಾನೆ? ಮರ ಗಿಡದ ತಲೆಗೆ ಬರೆಸಿ ಹಿಮ ಬಿದ್ದ ಜಲವ ಗುಡಿಸಿ. ರೈತರಿಗೆ ಹೇಳ್ತಾನ, ಬೆಳಗೈತಿ ಹೊಲಗದ್ದೆ ನೋಡಿ ಇನ್ನೊಂದು ಏನ್ ಮುಖಂತೀರಿ, ಆಹಾ ಹೊಲಗದ್ದೆ ಇನ್ನು ಎಂತ ನಿದ್ದೆ ಎಂದಾಗಿ ನರಾಯನು ರವಿರಾಯ ನಿನ್ನ ಮನೆಕಾಯ, ಬಿಡುವೆಂದು ನಿನಗೆ ಮಹಾರಾಯ, ಧಗ ಧಗ ಉರಿವೆ ಜಗ ಜಗ ಬೆಳಗುವೆ ನೀನು ಬರೆದ ದಿನವಿಲ್ಲ. ಅರ್ಥಾದ್ರೆ ಅಂಬರವೇರಿ ಸೂರ್ಯನು ಬಂದಾನು, ತಳ 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 ಜಗ ತಳ ತಳ, ಫಳ 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 ಜಗ ಫಳ ಫಳ. ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ನಮ್ಮ ಹಂಸಲೇಖದಲ್ಲಿತ್ತು. ಇನ್ನ ಪುಟ್ಟಂಜ ಒಂದು ಸಿನಿಮಾವನ್ನ ನೀವೆಲ್ಲ ನೋಡಿರಿ. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಆ ಭೂಮಿ ತಾಯಿಗೆ ಬಹಳಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾನೆ. ಮೊದಲಿಗೆ ಏನಂತಪ್ಪ ಅಂದ್ರೆ, ಭೂಮಿ ತಾಯಿಗೆ ಸನ್ಮಾನವನ್ನು ಮಾಡ್ರಿ, ಭೂಮಿ ತಾಯಿಗೆ ಭಾಗ್ಯನ ನೀಡ್ರಿ, ಭಾಗ್ಯನ ಬೆಳ್ರಿ. ಭಾಗ್ಯನ ಅಂದ್ರೆ ಅರ್ಶಿನ ಕುಂಕುಮ ಹೂವು ಟೆಂಪಲ್ ಪೀಸು ಎಲ್ಲ ಕೊಟ್ಟು ಭಾಗ್ಯನ ಕೊಡ್ತಾರೆ. ಹೌದಾ? ಅಮ್ಮನಿಗೆ ಸನ್ಮಾನ ಮಾಡ್ರಿ, ಅವ್ರಿಗೆ ಭಾಗ್ಯನ ನೀಡ್ರಿ, ಭಾಗ್ಯನ ಕೇಳ್ರಿ. ಅಮ್ಮನ ನೋಡಿರಮ್ಮ ಸನ್ಮಾನ ಮಾಡಿರಮ್ಮ, ಭಾಗ್ಯನ ನೀಡಿರಮ್ಮ ಭಾಗ್ಯಾನ ಬೇಡಿರಮ್ಮ. ಮುಂದೆ ಸಲ ಎಷ್ಟು ಚಂದ ನೋಡ್ರಿ. ಈ ಭತ್ತವನ್ನ ಹೆಂಗ್ ಕೊಯ್ತೀವಿ ನಾವು? ಈಗ ಹಿಡ್ಕೊಂಡು ಈಗ ಕೊಯ್ತೀವಿ ಗೊತ್ತಾಗ ಇಲ್ಲೇ ಮಕ್ಕಳು ಬಳಿಗೆ
ಹೊಕ್ಕಳ ಬಳಿ ಕುಡುಗೋಲಿಟ್ಟರು ಎಲ್ಲ ಹೋಗುತ್ತೆ. ಚಂದ ಹೇಳ್ತಾರೆ ನೋಡ್ರಿ, ಹೊಕ್ಕಳ ಬಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ ನಮ್ಮಮ್ಮ. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ. ನಮ್ಮ ಭೂಮಿ ತಾಯಿಗೆ ಮಕ್ಕಳು ಏನ್ ಹೇಳ್ತಾರ, ಚಿನ್ನಮ್ಮ ಅಂತಕಿ ಒಬ್ಬ ಮಗಳದ, ಯಾಕೆ ಭೂಮಿ ತಾಯಿ. ಮತ್ತ ಗಂಗಮ್ಮ ಅಂತಕಿ ಚೊಚ್ಚಲ ಮಗಳದ, ಮತ್ತ ಮಂಜಮ್ಮ ಅಂತಕಿ ನಮ್ಮ ಭೂಮಿ ತಾಯಿಗೆ ತಂಗಿದಾರ, ಗಾಳೆಮ್ಮ ಅಂತಕಿ ನಮ್ಮ ಭೂಮಿ ತಾಯಿಗೆ ಹತ್ತಿರದೊಳಗ ಬಿಟ್ಟಿರದೊಳಗ. ಈಗ ನೋಡಿ, ಒಂದು ಬೆಳೆ ಬರ್ಬೇಕಾದ್ರೆ ಆ ಭೂಮಿ ತಾಯಿಗೆ ಬೆಳೆ ಬಂದ್ರೆ ಆ ಭೂಮಿ ತಾಯಿಗೆ ಆ ಬೆಳೆನೇ ಆಕಿಗೆನ ಚಿನ್ನ ಇದ್ದಂತೆ. ಆ ಚಿನ್ನಮ್ಮ ಆಕಿಗೆ ಮಗಳು. ಆ ಬೆಳೆ ಬರ್ಬೇಕಾದ್ರೆ ಫಸ್ಟ್ ನಮಗೆ ಬೇಕು, ಹೆಂಗೆ ಬೇಕು, ನೀರು ಬೇಕಲ್ಲ, ನೀರು ಬಂದ್ರೆ ಬೆಳೆ ಬರ್ತೈತಿ. ಆ ಗಂಗಮ್ಮ ಅವಳಿಗೆ ಚಚ್ಚಲ ಮಗಳು, ಅಂದ್ರೆ ಚಚ್ಚಲ ಮಗಳು. ಮತ್ತೆ ಈಗ ಮಂಜು ಬೇಕು, ಇಬ್ಬರು ಬೇಕಲ್ಲ. ಆ ಮಂಜಿನಿಂದ ಕಡ್ಲಿ ಬರ್ತೈತಿ, ಕುಸುಬಿ ಬರ್ತೈತಿ, ಜೋಳ ಬರ್ತೈತಿ. ಆ ಮಂಜಮ್ಮ ನಮ್ಮ ಭೂಮಿ ತಾಯಿಗೆ ತಂಗಿರ್ತಾನೆ. ಗಾಳಿ ಬೇಕೀಗ, ಕೊಡೋ ಗಾಳಿಗೆ ಕೆಲವೊಂದಿಷ್ಟು ಬೆಳೆಗಳು ಬರ್ತಾವೆ, ಅಲಸಂದೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು. ಇದನ್ನೇ ಸಂಗ್ರಹ ಮಾಡ್ಕೊಂಡು ಇಷ್ಟು ಚಂದ ಬರ್ತೀವಿ ನಾವು. ಅಂದ್ರೆ ಈ ಚಿನ್ನಮ್ಮ ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ, ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಲ ಮಗಳಮ್ಮ ಚೊಚ್ಚಲ ಮಗಳಮ್ಮ, ಈ ಮಂಜಮ್ಮ ನಮ್ಮಮ್ಮನಿಗೆ ತಂಗೆಮ್ಮ ತಂಗೆಮ್ಮ, ಈ ಗಾಳೆಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ಎಂದು ಊರಿನ ಬಲಗ ತುಂಬಾ ತುಂಬಾ ಹಿರಿದಮ್ಮ, ಅವಳಿಗೆ ಈಗ ಶರಣು 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 ಕೋಟಿ ಶರಣಮ್ಮ. ಸುಗ್ಗಿ ಯಾರಾದ್ರೂ ಕಲ್ಪನೆ ಇತ್ತ? ಇಷ್ಟೆಲ್ಲ ಅರ್ಥ ಚಿನ್ನಮ್ಮ ಮಂಜಮ್ಮ ಈ ಗಾಳಿಯಮ್ಮ ನನಗೆ ಅರ್ಥ ಆಗಿದ್ದಿಲ್ಲ. ನಾನು ಒಮ್ಮೆ ಕುಂತು ಕರೆಕ್ಟಾಗಿ ಅದಕ್ಕೆ ವಿಡಿಯೋ ನೋಡಿದ್ದೆ. ಒಂದು ಬೆಳೆ ಬರ್ಬೇಕಾದ್ರೆ ಮಂಜು ಬೇಕು, ನೀರು ಬೇಕು, ಗಾಳಿ ಬೇಕು. ಎರಡನೇ ಚರಣದಲ್ಲಿ ಬಹಳ ಸೊಗಸಾಗತ್ತೆ. ಎರಡನೇ ಚರಣದಲ್ಲಿ ಈ ಭೂಮಿ ತಾಯಿಗೆ ಭೇದ ಭಾವ ಅಂತಕ್ಕಂಥದ್ದಿಲ್ಲ. ಭೂಮಿ ತಾಯಿಗೆ ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ದಲಿತ ಆಗಿರ್ಬೋದು, ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥವಾಗಿರ್ಬೋದು, ಈಗ ಭೇದ ಭಾವ ಇಲ್ಲ. ಯಾರೇ ಭೂಮಿ ತಾಯಿ ಏನೇ ಬಿಟ್ಟು ಸಹಿತ ಎಲ್ಲರಿಗೂ ಬಡವ ಬಲ್ಲಿದ ಮೇಲು ಕೀಳು ಅಂತಕ್ಕಂಥ ನೋಡ್ಲಾರ್ದೇ ಯಾಕೆ ಮಾಡ್ತಾರ, ಫಲವನ್ನ ಕೊಡ್ತಾರ. ಅದಕ್ಕೆ ನಮ್ಮ ಬಡವ ಅನ್ನೋದಕ್ಕೆ ಕರಿಯ ಅಂತ ಹೆಸರು ಕರೆಕ್ಟ್ ಆಗಿ ಕೇಳಿದ್ರು. ಬಡವ ಅನ್ನೋದಕ್ಕೆ ಏನ್ ಕೊಡ್ತಾವ, ಕರಿಯ. ಶ್ರೀಮಂತ ಅನ್ನೋದಕ್ಕೆ ಬಿಳಿಯ. ದಲಿತ ಅನ್ನೋದಕ್ಕೆ ಕೆಂಚ ಎಂಚ ಅಂತಕ್ಕಂಥ ಎರಡು ಹೆಸರುಗಳನ್ನು ಮುಂದೆ ಹೇಳಿದ. ಈ ಕರಿಯ ನೇಗಿಲ ಕಟ್ಟಿದರು ಮೆಚ್ಚಮ್ಮ ಮೆಚ್ಚಮ್ಮ, ಈ ಬಿಳಿಯ ಕಾಳು ಬಿತ್ತಿದರು ಬೇಡ ಇರದಮ್ಮ ಬೇಡ ಇರದಮ್ಮ, ಈ ಕೆಂಚ ಗೊಬ್ಬರ ಹರಿದರು ಅಚ್ಚಮ್ಮ ಮೆಚ್ಚಮ್ಮ, ಈ ಎಡಚ ಕವಣೆ ಬೀರಿದರು ಪಾಪ ಅನ್ನಡಮ್ಮ ಕೋಪ ಇರದಮ್ಮ. ನಮ್ಮ ಅಮ್ಮ ಎಂದು ಎಲ್ಲೂ ಮೇಲೂ ಕೀಳು ಮಾಡಿಲ್ಲ, ಮಕ್ಕಳಾಗಿ ನಾವು ಅವಳಗಾಗಿ ಆಡಬೇಕಮ್ಮ ಈ ಸುಗ್ಗಿ ತಂದು. ಎಷ್ಟೊಂದು ಅವನ ಹಂಸಲೇಖನ ಕಲ್ಪನೆ ಐತಿ. ನನಗೆ ಮೊದಲಿನ ಹಂಸಲೇಖನ ಅಭಿಮಾನಿ ಐತಿ. ಈ ಒಂದು ಕಾರ್ಯಕ್ರಮವನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ 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 ಏನ್ ಮಾಡಿದೆ ಅಂದ್ರೆ ಅವನ ಇನ್ನೂ ಹೆಚ್ಚಿನ ಅಭಿಮಾನಿ ಆಗಿದೆ. ಎರಡೇ ಎರಡು ಒಗಟನ್ನ ಇಟ್ಟುಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಹಾಡು ಹಂಸಲೇಖ ಪುರುಷನ ಒಂದು ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ ಎರಡು ಇಟ್ಕೊಂಡು ಅದಕ್ಕೆ ಚಿತ್ರಾನ್ನ ಮಸಾಲ ಮಿಕ್ಸ್ ಮಸಾಲ ಮಾಡ್ಕೊಂಡು ಏನೋ ಬಣ್ಣ ಕೊಟ್ಟು ಆ ಎರಡು ಒಗಟನ್ನು ಒಂದು ದೊಡ್ಡ ಹಾಡಾಗಿ ಮಾಡ್ತಾರೆ. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ ನೋಡ್ರಿ, ನೀನಿದ್ದೂರಲ್ಲಿ 108 ದಂಡ್ಯಾಕಿಲ್ಲಿ. ಮಹಾಲಕ್ಷ್ಮಿ ಅಂತಾಳೆ, 10 ಊರಾಗ ನಿನ್ನಂತ ಗಂಡ ಯಾರಿಲ್ಲ, ನೀ ಇದ್ದ ಕಡೆ ದಂಡ ಹಾಕ್ಬೇಕು, ಪಡೆ ಹಾಕ್ಬೇಕು, ನೀನೋ ಒಬ್ಬ ಧೈರ್ಯ ಹೊಂದಿರ್ತಕ್ಕಂಥ ಗಂಡಿದ್ದ. 10 ಊರಲ್ಲಿ ನಿನ್ನಂತ ಅವ ಅಂತ, 10 ಊರಲ್ಲಿ ನಿನ್ನಂತ ಹೆಣ್ಣಾರಿಲ್ಲಿ, ನೀ ಇದ್ದೂರಲ್ಲಿ ನವಿಲಿನ ಹೆಸರಾಕಿಲ್ಲಿ. ನವಿಲಂತೂ ಸುಂದರ, ನೀ ಅದಕ್ಕಿಂತ ಸುಂದರದಿ. ಆ ನವಿಲೇ ಈ ಊರಾಗಿದ್ದಾಗ, ಆ ನವಿಲ ನೀನೇ ಈ ಊರಲ್ಲಿದ್ದಾಗ ಆ ನವಿಲಿಗೆ ಹೆಸರು ಯಾಕ? ಮುಂದೆ ಎರಡು ಒಗಟು ಇಟ್ಕೊಂತಾನ, ಎರಡು ಒಟ್ಟು ಇಟ್ಕೊಂಡು ಬರ್ತಾನೆ. ಏನಂತ, ಇದು ಗುಹೆ ಮೇಲೆ ಕಂಬ, ಚೂಪಿನ ಕಂಬದ ಮೇಲೆ ಎರಡು ಪಿಳಿ ಅಕ್ಕಿ ಮೇಲೆ ಕರಿ ಬಂಡಿ ನಡುವೆ ದಾರಿ, ಊರಿಗೆ ದಾರಿ. ಮಹಾಲಕ್ಷ್ಮಿ ಅಂತ ಗುಹೆಯ ಮೇಲೆ ಚೂಪಿನ ಕಂಬ,
ಕಂಬಕ್ಕೂ ಮ್ಯಾಲೆ ಪಿಳಿ ಪಿಳಿ ಹಕ್ಕಿ, ಹಕ್ಕಿಗೂ ಮ್ಯಾಗೆ ಕರಿಯ ಬಂಡೆ, ಬಂಡೆಗ ನಡುವೆ ಊರಿಗೆ ದಾರಿ, ಬಾಬಾರು ಬಾರೋ ಜಲ್ವಾ ಹೊಗಟ ಬಿಡಿಸೀಗ, ಬಿಡಿಸೀಗ ನನ್ನ ಜಡಿಗೆ ಹೂವ ಮುಡಿಸೀಗ ಅಂತದ. ಬಾಯಿ ಮೂಗು ಕಣ್ಣೆ ಬೈತಲೆಗೆ ದಾರಿ ಹೆಣ್ಣೆ, ಬಾಬಾರೆ ಗೆದ್ದೆ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಅವ ಹೇಳ್ತಾನ, ಅವ ನೋಡ್ಕೊಡ್ತಾನೆ, ಏನು ನೋಡ್ಕೊಡ್ತಾನ, ಎಳಸಿರುವಾಗ ಹಸಿರಿನ ಬಣ್ಣ, ವಯಸ್ಸಿರುವಾಗ ಕೆಂಪನೆ ಬಣ್ಣ, ಉಪ್ಪಿನ ವೇಳೆ ಕಪ್ಪಿನ ಬಣ್ಣ, ಬಾಯಿಗಿಟ್ಟ ಸಾಕು ಓಕಲಿ ಅನ್ನ, ನೀಲಿ ಹಣ್ಣು. ಎಳಸಿದಾಗ ಹಿಂಗಿರ್ತದ ಹಸಿರು ಬಣ್ಣ ಇರ್ತದೆ, ಅದು ಸ್ವಲ್ಪ ಮಗ್ತಾ ಕೆಂಪು ಬಣ್ಣ ಬರುತ್ತೆ. ಆಮೇಲೆ ಎಲ್ಲ ಫುಲ್ ಮೈಗೆ ವಯಸ್ಸಾದ್ಮೇಲೆ ಏನ್ ಬರ್ತದಕ್ಕೆ ಕಪ್ಪು ಬಣ್ಣ ಬರುತ್ತೆ. ಅದ್ರ ತಿನ್ನ ಬಾಯೆಲ್ಲ ಓಕಲಿ. ಎಳಸಿರುವಾಗ ಹಸಿರಿನ ಬಣ್ಣ, ವಯಸ್ಸಿರುವಾಗ ಕೆಂಪನೆ ಬಣ್ಣ, ಮುಪ್ಪಿನ ವೇಳೆ ಕಪ್ಪನೆ ಬಣ್ಣ, ಬಾಗಿಟ್ಟರೆ ಸಾಕು ಓ ಕುಡಿ ಅಣ್ಣ, ಬಾರೆ ಬಾರೆ ಚಲುವೆ ಒಗಟ ಬಿಡಿಸೀಗ, ಬಿಡಿಸೀಗ ನನ್ನ ಕೈಗೆ ಕಡ ತಡಿಸೀಗ, ಹಣ್ಣು ನೇರಳೆ ಹಣ್ಣು ನನ್ನ ಮ್ಯಾಲೆ ನಿನಗಿದೆ ಕಣ್ಣು, ಬಾಬಾರು ಗೆದ್ದೆ ನನ್ನ ರಾಜ್ಕುಮಾರ, ನನ್ನ ರಾಜ್ಕುಮಾರ. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ ನೋಡು, ಎರಡೇ ಒಟ್ಟಿಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಹಾಡನ್ನ ಅವ್ನು ಬರೀತಾನೆ. ಈಗ ನಾವು ಕೇಳಿದ್ವಿ, ಸೂರ್ಯ ಚಂದ್ರ ಇಬ್ಬರಾಗಿಲ್ಲ, ಸ್ನೇಹಿತರಾಗಿಲ್ಲ. ಅವ್ರಿಬ್ಬರು ನೋಡಿ ಜಗಳ ಬಂದು ಬೇರೆ ಬೇರೆ ಆಗ್ಯಾರ. ಸೂರ್ಯ ಬಂದ ಚಂದ್ರ ಬರಲ್ಲ, ಚಂದ್ರ ಬಂದು ಸೂರ್ಯ ಬರಲ್ಲ. ಯಾಕೆ ಇಬ್ಬರಿಗೆ ಜಗಳ, ಯಾಕೆ ಇಬ್ಬರು ದೂರ ಆಗ್ಯಾರ ಅನ್ನೋದು ಹಂಸಲಿಗೆ ಕಲ್ಪನೆ ಇರ್ತಕ್ಕಂಥದ್ದಲ್ಲಿ. ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲಿ, ಹೋಯ್ ಹೋಯ್ ಹೋಯ್, ಒಂದು ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲಿ, ಬಿಸ್ಕಿಯೊಂದಿಗೆ ಸೂರ್ಯನು, ಐಸಿನೊಂದಿಗೆ ಚಂದ್ರನು, ಒಂದೇ ಚೇರಲ್ಲಿ ಕುಳಿತಿರಲು, ರಂಬೆಯ ಡಿಸ್ಕೋ ವೀಕ್ಷಿಸಲು, ಸ್ನೇಹವ ಮರೆತ ಚಂದಿರನು, ರಂಬೆಯ ಹಿಂದೆ ಓಡಿದನು, ಅವನ ಸುಡಲು ಸೂರ್ಯ ಎದ್ದು ನಿಂತ, ಪ್ರಾಣ ಬಗೆದು ಚಂದ್ರ ಬಿಟ್ಟು ಕುಳಿತ, ಆಗಿಂದ ಇಬ್ಬರಿಗೂ ಸ್ನೇಹವೇ ಕೂಡಿಲ್ಲ, ಅವರಿಗೆ ಕುಡಿಯೋ ವೀಕ್ನೆಸ್, ಆದರೆ ಭೂಮಿಯ ಬೆಳಗೋದೆ ಅವರ ಬಿಸಿನೆಸ್, ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ಎಷ್ಟು ಚಂದ ಕಲ್ಪನೆ ಹಂಸಲೇಖಂದು. ಎರಡನೇ ನುಡಿಯಲ್ಲಿ ಹೇಳ್ತಾನೆ, ದೇಶದ ಭ್ರಷ್ಟ ವ್ಯವಸ್ಥೆಯನ್ನ, ರಾಜಕಾರಣಿಗಳ ವ್ಯವಸ್ಥೆಯನ್ನ ಹೇಳ್ತಾನೆ. ಎರಡನೇ ಚರಣದಲ್ಲಿ, ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ. ಕುಡಿಯ ಬಂದಾಗ್ಬಿಟ್ರೆ ದೇಶನ ಮುಚ್ಚುತ್ತಿತ್ತು. ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ, ಹುಟ್ಟಿ ಸಾಯಲು ಸ್ಥಳವಿದೆ, ಬಟ್ಟೆಗೆ ಬರವಿದೆ, ನಿಷೇಧ ಹೇಳುವ ಸರ್ಕಾರ, ಒಳಗೆ ಕೊಡುವುದು ಸಹಕಾರ, ಸರ್ಕಾರದ ಈ ರೂಲ್ಸುಗಳು, ಬಲ್ಬೇ ಇಲ್ಲದ ಕಂಬಗಳು, ಬೆಳಕು ಕೊಡುವೆಗೆಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡುವ, ಬೆಳಕು ಕೊಡುವೆಗೆಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡುವ, ಕಿರುಚಾಡು ನಾಯಕರು ಕುಳಿತ ಎಲ್ಲಿಗರು, ಕುರ್ಚೇನೆ ಅವ್ರ ವೀಕ್ನೆಸ್, ಕುರ್ಚಿಯ ಕಾಲನ್ನು ಮುರಿಯೋದೇ ನನ್ನ ಬಿಸಿನೆಸ್. ಈಗ ಒಂದು ಯೋಗ, ಇದು ಗಡಿಬಿಡಿ ಅಂತ ಪಿಕ್ಚರ್ನಾಗ ಒಂದು ಯೋಗ ಇಟ್ಕೊಂಡು ಒಂದು ಹಾಡನ್ನ ಬರೀತಾನ. ನೋಡಿ, ಯೋಗ ಮಾಡ್ರಿ, ಎಲ್ಲರೂ ಯೋಗ ಮಾಡ್ರಿ. ಯೋಗ ಮಾಡಕ್ ಬಂದ್ರು ರಂಜನ್ ಸರ್ ಇಷ್ಟು ಅಂತ ಮಾಡೋದಿಲ್ಲ, ಇಲ್ಲ ಡೈಲಿ ಯೋಗ ಮಾಡ್ತಾರ ಅವರು. ಯೋಗ ಮಾಡಕ್ ಬಂದ್ರೆ ಏನಾಗೈತಿ, ವಯಸ್ಸು ಮರಿತಿರ್ತಾನ ಅಲ್ಲ. ಯೋಗ ಮಾಡೋದ್ರಿಂದ ಈ ಬಜ್ಜು ಕಲಿತಿರ್ತೀವಿ. ಸೋಮಾರಿ ಲೇಜಿ ಅಂದ್ರೆ ಸೋಮಾರಿ ಏನಾಗೈತಿ, ಬಜ್ಜು ಕಲಿತಿರ್ತೀವಿ. ಮತ್ತೆ ಈ ನಮ್ಮ ದೇಹ ಹೆಂಗಾಗುತ್ತೆ, ಬಳ್ಳಿಯ ಹೂವಿನಂತೆ ಆಗುತ್ತೆ. ಬಂ ಚಿಕ್ಕ ಬಂ ಬಂ ಹಾಡು ಬೇಗ, ಬಂ ಚಿಕ್ಕ ಬಂ ಬಂ ಹಾಡು ಬೇಗ, ಹಾಡಿನ ಸಂಗ ಮಾಡು ಯೋಗ, ಲೇಜಿಯಾದರೆ ಬಜುಲೋಗ, ನಾಜೂಕಾಗಿ ಹಾಕುಲಾಗ, ಈಸಿ ತಾನೇ ರಾಜಯೋಗ, ಏಜನ್ನು ಮರೆಸು ಯೋಗ, ತೂಕದಿರದಿರ ದೇಹವು ಬಲಿ. ಚಂದ ಯೋಗದಿಂದ ಹೆಚ್ಚಂದ ಅವ್ರ ಹಾಳು ಮಾಡ್ತಾನ. ಬಂ ಚಿಕ್ಕ ಬಂ ಬಂ ಹಾಡು ಬೇಗ, ಹಾಡಿನ ಸಂಗ ಮಾಡು ಯೋಗ, ಲೇಜಿಯನ್ ಸೋಮಾರಿ,
ಲೇಲಿಯಾದರೆ ಬಜ್ಜುರೋಗ ನಾಜೂಕಾಗಿ ಹಾಕುಲಾಗ ಈಸಿ ತಾನೇ ರಾಜಯುಗ ಏದನ್ನು ಮರೆಸ ಸುಯೋಗ ತೂಕವಿರದಿರು ದೇಹವು ಬಳ್ಳಿ. ಒಂದೇ ಕ್ರಮದಲ್ಲಿ ಹೇಳ ಪ್ರಾಣಾಯಾಮ ಏನ್ ಮಾಡ್ತೈತಿ ಅಂತಂದ್ರೆ ನಮ್ಮ ಸೊಂಟ ನಮ್ಮ ಕಾಲು ರಂಬೆ ಹಾಕಿ ಮುಚ್ಚಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಾಣಾಯಾಮ ಮೊದಲು ಮಾಡಿಸುವುದು ಮೈಯೊಳಗಿನ ಮದ ಇಳಿಸಲು. ಹಿಂದೆ ಹಿಂದೆ ಹೋಗಲಿ ಕೈ ಸುಲಭವಾಗಿ ನಿಲ್ಲಬೇಕು ಈ ಮೈ. ಸೊಂಟ ಕಾಲು ರಂಬೆ ಹಾಕಿ ಮಿಂಚೋಕೆ ಅಯ್ಯೋ ಅಪ್ಪ ಅಮ್ಮನ್ನು ಬರಬೇಕೆ ಆಪ್ತ ನಮಗಿದು ಸಪ್ತ ಋಷಿಯೋಗ. ಬಂ ಬಂ ಹಾಡು ಬೇಗ ಎಲ್ಲ ಸುಮ್ಮನೆ ಹಾಡನ್ನು ಕೇಳ್ತಾ ಇರ್ತೀವಿ, ಅದರಲ್ಲಿ ಇರ್ತಕ್ಕಂಥ ಅರ್ಥ ಗೊತ್ತಿರಲಿಲ್ಲ. ಇಂತೆಲ್ಲ ಏನಪ್ಪ ತಕ್ಷಣ ನಾನು ಹಿಂದಿ ಅಡಿಗೆ ಮಾಡೋದು ಹೋಗ್ತಿದ್ವಿ ಈ ಕಾಣ್ಬೇಕು ನನ್ನ ಮಕ್ಕಳು ಹೆಂಗ್ ಮಾಡ್ತಿದ್ರು ಕೇಳಿ ಅದು ಯಾವ ಇದೆಯಲ್ಲ ನಿಮ್ಮ ನಾನು ಊರಾಗಲ್ಲ ಅದು ಈಗಲ್ಲ ಚಿಕ್ಕ ಇರ್ತಕ್ಕಂಥ ಇದ್ದಾಗ ನಮ್ಗೆ ನಂಗೆ ಅದ್ರ ಬಗ್ಗೆ ಬಹಳ ಆಸಕ್ತಿ ಇರ್ತದೆ. ಶ್ರೀ ಮಂಜುನಾಥ ಅಂತಕ್ಕಂಥ ಒಂದು ಸಿನಿಮಾದೊಳಗೆ ಅರ್ಜುನ್ ಸರ್ಜಾ ನೋಡ್ರಿ ಬಹಳಷ್ಟು ಚಂದ, ಅಷ್ಟು ಚಂದ ಬರೀತ ನಾವು ಅಂದ್ರೆ ಬಹಳಷ್ಟು ಅರ್ಥ ಇದ್ದದ್ರೊಳಗೆ ಅರ್ಥ ಮಾಡೋದು. ಅರ್ಜುನ್ ಸರ್ಜಾಗೆ ಸಾವು ಬಂದ್ಬಿಡ್ತದೆ, ಅವ್ನು ಸೂರ್ಯ ಹಾಕ್ಬಿಡ್ತಾರೆ. ಅವ ಅಂಬರೀಷ್ ಹೇಳ್ತಾನೆ ಅವ್ನು ಹಣೆ ಬಂದಿಲ್ಲ ಸಾಯಂಕಾಲ ಸತ್ತು ಬಿಡ್ತಿಪ್ಪ ಅಂತ ಸೂರ್ಯ ಹಾಕ್ತಾರೆ, ಚಾಕು ಹಾಕ್ಬಿಡ್ತಾರೆ. ಅವ್ ಇನ್ನೇನ ಅರ್ಜುನ್ ಸರ್ಜಾ ಸಾಯ್ತಿರ್ತಾನೆ. ನಮ್ಮೆಲ್ಲ ಪ್ರಾಣದ ಒಡೆಯ ಯಾರು? ಯಮರಾಜ ಅಂತ. ಬಾಳಿಲೆಯಲ್ಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ತನುವಿನ ಮನೆಗೆ ಬಾತಿಥಿ. ಬಾಳೆಯಲ್ಲಿ ಚಿಕನ್ ಬಿಡಿಸಿಲ್ಲ, ಮಟನ್ ಬಿಡಿಸಿಲ್ಲ, ರೊಟ್ಟಿ ಪಲ್ಯ ಬಿಡಿಸಿಲ್ಲ, ಬಾಳೆಯಲ್ಲಿ ನನ್ನ ಪ್ರಾಣ ಬಡಿಸಿದೆ ಯಮರಾಯ ತಗೊಂಡೋಗ್ಬಾರ್ದು. ಬಾಳೆಯಲ್ಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ತನುವಿನ ದೇಹ, ತನುವಿನ ಮನೆಗೆ ದೇಹದ ಮನೆಗೆ ಬಾ ಜವರಾಯ ತಗೊಂಡು ಹೋಗು. ಮುಂದುವರೆದು 2ನೇ ಸ್ಟಾಂಜದಲ್ಲಿ ಎಷ್ಟು ಚಂದ ಹೇಳ್ದನಪ್ಪ ಅಂದ್ರೆ ಈ ಒಂದು ಅಡಿಗೆಯನ್ನು ಹೆಂಗ್ ಮಾಡಿದ ನಾನು? ಒಲೆ, ಸೌದೆ, ಪಾತ್ರೆ, ಅದ್ರೊಳಗ ರಕ್ತ, ಆತ್ಮ ಏನೋ ದಿನಸಿ ಅಂದ್ರೆ ಪದಾರ್ಥಗಳು ಏನಂತ ಒಲೆಯ ದೇಹ ಎಲಬು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮ ದಿನಸಿ. ದೇಹ ತಗೊಂಡಿರ್ತೈತಿ. ಒಲೆಯ ದೇಹ ಎಲಬು ಸೌದೆ ಹೃದಯ ಪಾತ್ರೆ ನೆತ್ತರದ ರಕ್ತ ನೆತ್ತರೊಡನೆ ಆತ್ಮ ದಿನಸಿ. ಇವೆಲ್ಲ ತೊಗೊಂಬಂದಿಯಲ್ಲ. ಈ ಅಡಿಗೆ ಹೆಂಗ್ ಮಾಡಿದೀನಿ? ಸತ್ತ ಮೇಲೆ ನಮ್ಮ ದೇಹ ತಂದೆ ತಾನೇ ಬಸಿತಿದ್ದೆ. ಹೌದಾ? ಬಸ್ಸಾಗ ಬರ್ತದೆ ಈ ಬಸ್ಸಾಗ ಮೊದಲು ಬಂದ್ ಮಾಡೋದಂತ. ಹೆಂಗ್ ತಯಾರು ಮಾಡಿದಂದ್ರೆ ತಾನೇ ಕುದಿದು ತಾನೇ ಹುಕ್ಕಿ ತಾನೇ ಬಸಿದು ತಾನೇ ಆದ ಆತ್ಮಪಕ್ಷ. ಅರ್ಥದಲ್ಲಿ ನಮ್ಗೆ ಹಂಗೈತಿ. ತಾನೇ ಕುದತಿ, ತಾನೇ ಉಕ್ಕೈತಿ, ತಾನೇ ಬರ್ತತಿ, ತಾನೇ ಆದ ಆತ್ಮಭಕ್ಷ. ಆತ್ಮ ಹೋದ್ಮೇಲೆ ಜೀವ ಸತ್ತೋಗತ್ತಲ್ಲ. ಉಂಡರೆ ತೇಗುವೆ ಶಿವನೆಡೆ ಸಾಗುವೆ ಬಾಳೆಲೆಯಲ್ಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ. ತಾನೇ ಇದು ಯಾರ ಅಡಿಗೆ ಮಾಡಿಲ್ಲ. ತಾನೇ ಕುದತಿ, ತಾನೇ ಉಕ್ಕತಿ, ತಾನೇ ಬರ್ತತಿ, ತಾನೇ ಆದ ಈ ಆತ್ಮ ಭಕ್ಷ್ಯವನ್ನ ತಿಂದು ತೇಗ್ತೀನಿ ನಾನು. ಉಂಡರೆ ತೇಗುವೆ ಶಿವನಡೆ ಸಾಗುವೆ ಬಾಳೆಯಲ್ಲಿ. ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನ ಸಾಹಿತ್ಯವನ್ನ ಬರೀತಾನೆ. ಇನ್ನು ಗಂಡ ಹೆಂಡತಿ ಮುಂದೆ ಬರೋ ತನಕ ಅಂತಕ್ಕಂಥ ಮಾತನ್ನ ಕೇಳಿ ಮನದೇ ಬಿಡ್ತಿರ್ತಾರೆ. ಗಂಡ ಹೆಂಡತಿ ಬಂದಾಗ ಹೇಳ್ತಾನ, ಅವ ಮಗ ಅಂತ ಅವಾಗೇನು ಉಂಡು ತಿಂದು ಮಲಗೋಕೆ ಮುಂಚೆನೆ ಶ್ರೀಮತಿ ಜಗಳಗಳು ಮುಗಿಯಲೇಬೇಕಲ್ಲ, ನಿಮ್ದು ಹಾಗ್ಯಾಕಾಗ್ಲಿಲ್ಲ. ಮಗ ಕೇಳ್ತಾನ ದೇವ ಉಂಡು ತಿಂದು ಮಲಗೋಕೆ ಮುಂಚೆನೆ ಶ್ರೀಮತಿ ಜಗಳಗಳು ಮುಗಿಯಲೇಬೇಕಲ್ಲ, ನಿಮ್ದು ಹಾಗ್ಯಾಕಾಗ್ಲಿಲ್ಲ. ಎಲ್ಲ ಕೇಸು ಹಾಗೇ ಕಂದ ನನ್ನ ಕತೆ ಹೀಗೆ
ಯಾರ್ಯಾರು ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕು ಆಯಾ ಕಾರ್ಯಗಳನ್ನು ಮಾಡಿದ್ರೆ ಚಂದ ಅಂತ ಅದನ್ನ ಆ ಒಂದು ಹಾಡನ್ನ ಬರೀತಾರೆ. ಯಾರೇ ಆಗಿ ಕೆಲಸ ಅದೇ ಚಂದ. ಕಾಗಿ ಕೈಯ ಕಚೇರಿ ಕೊಟ್ಟು ಕಚೇರಿನ ಡ್ಯಾಶ್ ಮಾಡಿದ್ರು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು. ಕೋಗಿಲೆ ಕುಣಿಯಕ್ಕಾಗಲ್ಲ, ನವಿಲು ಹಾಡಕ್ಕಾಗಲ್ಲ. ಅಪ್ಪನೂ ದುಡಿಬೇಕು, ಅವ್ವನು ಹಾಡಿಬೇಕು. ನಾ ಹೇಳಕ್ಕಾಗಲ್ಲ. ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಣೆ ಕುದುಕೈತೆ, ಮೋಗಕ್ಕೆ ಪ್ರಳಯ ಆಗುತ್ತೈತೆ. ತಾಯಿ ಆಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ. ಸೂರ್ಯ ತಾಯಿ ಆಣೆ ಇಟ್ಟನೆಪ್ಪ ಅಂತ. ಯಾ ತಾಯಿ ಆಣೆ ಯಾ ದೇವರಾಣೆ ಇಟ್ಟು ತಾಯಿ ಆಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ. ಗೋಣಿ ರೊಕ್ಕ ಕೊಟ್ರು ಬಗ್ಸೇದ ಹೊಸ ಬರದಿ ಕಾಲ. ಆ ಕಾಲ ಅಸಲಿ, ಈ ಕಾಲ ನಕಲಿ. ಅಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಣೆ ಕುದುಕೈತು, ಊರಿಗೆ ಪ್ರಳಯ ಆಗುತ್ತೈತು. ಚಂದ ಅದ್ಭುತವಾಗಿರ್ತಕ್ಕಂತಹ ಹಾಡುಗಳ ಮುಖಾಂತರ ಎಲ್ಲರ ಒಬ್ಬ ರಂಜನೆಯನ್ನ ಮಾಡುತ್ತಾನ. ಒಬ್ಬ ಅನಾಥ ಜೀವಿಯ ಕಥೆಯನ್ನ ಸುಂದರವಾಗಿ ಶಂಕರನಾಗ ಪಿಕ್ಚರ್ನಾಗ ಸಜೀವನ ಒಬ್ಬ ಅನಾಥ ಬಂದವ. ಅನೈತಿಕ ಸಂಬಂಧಗಳಿಗೆ ಒಳಗಾಗಿ ಆ ಹೆಣ್ಣು ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಧ ರಾತ್ರಿ ಒಳಗೆ ಅರ್ಧ ನಿದ್ದೆ ಒಳಗೆ ಆ ಮಗುನ ಹಾಕಿ ಹೋಗ್ಬಿಡ್ತಾರ. ಹಿಂಗ ಭೂಮಿ ಮೇಲೆ ಸಾಕಷ್ಟು ಅನಾಥರಲ್ಲ ಆ ಹಂಸನಿಗೆ ಬಿಡ್ತಾನೆ. ಇಷ್ಟೆಲ್ಲ ಆ ಅನಾಥ ಮಕ್ಕಳು ಅಂತಾರ ಬ್ರಹ್ಮನಿಗೆ ನಮ್ಮ ಗ್ರಚಾರ ಬದಿಯಲ್ಲಿ ನಿಮ್ಗೆ ಸಿಡಿ ಶಾಪ ಆಗ್ತಾರಂತ. ಅದನ್ನ ಸುಂದರವಾಗಿ ಹಾಡಾಗಿ ಬರ್ತಾನೆ. ಹುಟ್ಟು ಮಕ್ಕಳೆಲ್ಲ ತೂಗು ತೊಟ್ಟಿನಲ್ಲಿ, ನನ್ನ ನೆಟ್ಟರಲ್ಲ ತಿಪ್ಪೆ ತೊಟ್ಟೆಯಲ್ಲಿ. ನಾನು ಯಾವ ದ್ರೋಹ ಮಾಡಿದೆ, ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ. ತಾಯಿ ಹಾಲು ಎಲ್ಲಿ, ಲಾಲಿ ಹಾಲು ಎಲ್ಲಿ, ನಾನು ಯಾವ ಪಾಪ ಮಾಡಿದೆ. ಈ ಸಾಲ ಎಷ್ಟಂದೈತಿ. ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ. ಗ್ರಾಚಾರ ಬರೆಯೋ ಬ್ರಹ್ಮ ನಿನಗೆ ಎಂದೆಂದು ಅವರ ಶಾಪವಿದೆ. ಉತ್ತರ ಇಲ್ಲ, ಪ್ರಶ್ನೆಯೇ ಇಲ್ಲ, ಹೇಳೋ ದೇವನೇ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ. ಜೀವನದಲ್ಲಿ ನಾವು ಒಳ್ಳೆಯ ಮೌಲ್ಯಗಳನ್ನು ನಾವು ಬೆಳೆಸಬೇಕು. ತೆಂಗಿನ ಮರದಂತೆ ನಾವು ಎತ್ತರ ಮಟ್ಟಕ್ಕೆ ಬೆಳೆದು, ಎಷ್ಟು ತೆಂಗಿನ ಎಷ್ಟೇ ಎತ್ತರ ಬೆಳೆದ್ರು ಕೂಡ ಏನಾಗ್ತದೆ, ಬಾಗ್ತದೆ. ಮಾಗಿದವನು ಬಾಗುವ ಇವನ ಬೀಗುವುದಿಲ್ಲ ಅಂತಕ್ಕಂಥದ್ದನ್ನ ಒಂದು ಹಂಸಲೇಖ ಬಹಳಷ್ಟು ಚಂದ ಹಸಿದಾಗ ಅವ್ರ ಹೇಳ್ತಾನ. ಎರಡನೇ ಸ್ಟಾಂಜದಾಗ ಏನು ಆ ಒಂದು ಎಳೆದು ಒಂದು ತೆಂಗಿನ ಗಿಡ ಒಂದು ಎಳ್ನೀರು ಆ ದೇವರಿಗೆ ಏನಾಗುತ್ತೆ ಕಾಯ, ಗಂಟಲಿಗೆ ಎಳ್ನೀರಾಗುತ್ತೆ. ಆ ಬಡವರಿಗೆ ಆ ತೆಂಗಿನ ಗರಿ ಏನಾಗುತ್ತೆ ಗುಡಿಸಲಿಗೆ ಸೂರ. ಅದು ಆ ತೆಂಗಿನ ಗಿಡದ ಒಂದು ದಿಂಡು ಸೇತುವೆ ಏನಾಗುತ್ತೆ ಹಾಸಾಗುತ್ತೆ. ಅದನ್ನ ಈ ಕಡೆಯಿಂದ ಆ ಕಡೆಗೆ ನಡಿಬೇಕಾದ ತೆಂಗಿನ ದಿಂಡನ್ನ ಇಡ್ತಾರೆ. ಅದನ್ನೇ ಹೇಳ್ತಾರೆ. ಏನು ಹೇಳ್ತಾವ, ದೇವರಿಗೆ ಕಾಯಾಗಿ, ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಬದುಕೆಲ್ಲ ನೀಡುತ್ತಾ ಬಾರೆತ್ತರ ಬಾಳುತ್ತಾ ಇರಬೇಕು ತೆಂಗಿನ ಮರದಂತೆ. ನರನಾಗಿ ಮರೆತು, ನರದ ಮನುಷ್ಯ ನರನಾಗಿ ಮರೆತು ಕೀಳಾಗಿ ಹೋದರೆ ಏ ಚಂದವೋ, ಏ ಚಂದವೋ. ಹಸಿದಾಗ ಅನ್ನ, ದನಿದಾಗ ನೀರು, ಕೊಡದಿದ್ದ ಮೇಲೆ ಏ ಚಂದವೋ. ಕೈಯಿದ್ದು ದಾನ, ಮನಸ್ಸಿದ್ದು ಪ್ರೀತಿ, ಕೊಡದಿದ್ದ ಮೇಲೆ ಏ ಚಂದವೋ. ಒಂದನೇ ಚರಣದಲ್ಲಿ ಹೇಳ್ತಾನೆ, ಈ ನಿಸರ್ಗ ನೀಡುವಿಕೆಯನ್ನು ಕೊಡುತ್ತೆ. ಸೂರ್ಯ ಚಂದ್ರ ಬೆಳಕನ್ನು ಕೊಡ್ತಾರ, ಅವರನ್ನ ಮಳೆಯನ್ನು ಕೊಡ್ತಾರ, ಭೂಮಿ ಬೆಳೆಯನ್ನು ಕೊಡ್ತಾರ. ಎಲ್ಲ ನಿಸರ್ಗ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನಾವು ಅಂತೀವಿ, ನಾ ಕೊಡ್ತೀನಿ ಅಂತ ಅಂತೀವಿ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿ ಸೂಸುವ ಗಾಳಿ ನಿಮ್ಮದಾನ, ನಿಮ್ಮದಾನ ಒಂದು ಹನ್ನೆರಗಳ ಪುಣ್ಯಗಳ ನೆನಪೇಕಾಣ ರಾಮನಾಥ ಅಂತ ಹೇಳುವ ಹಾಗೆ ಮೋಡ ಮುನಿಸ್ಕೊಂಡು, ಮೋಡ ಅದೆಲ್ಲ ಮಳೆ ಬರೋದು, ಮೋಡದ ಮಳೆ ಬರ್ತೈತಿ. ಮೋಡ ಮುನಿಸ್ಕೊಂಡು ಚದ್ರ ಬಿಟ್ಟರೆ ಏನಾಗುತ್ತೆ, ಮಳೆ ಇಲ್ಲ. ಮಳೆ ಇಲ್ಲ ಅಂದ್ರೆ ಏನಿಲ್ಲ, ಬಯಲಿಲ್ಲ. ಈಗ ಜೇನು ಕೂಡ ಆಗ್ಬೇಕಂದ್ರೆ 1000 ಹೂಗಳ
ಮಕರಂದವನ್ನ ಹೀರಿ, ಅದರಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಿ ಏನ್ ಮಾಡಿರ್ತದೆ, ಜೇನು ಕೂಡ. ಆ ಹೂವೇ ಮೊದಲು ಮುಚ್ಚಿಬಿಟ್ರೆ ಜೇನ ಕೂಡ ಇಲ್ಲ. ಮೋಡ ಮುರಿದು ಚದುರಿದರೆ ಬಯಲುತ್ತೇನೆ ಇಲ್ಲಣ್ಣ, ಹೂವು ಮುದುಡಿ ಮುಚ್ಚಿದರೆ ಜೇನು ಗೂಡೆ ಇಲ್ಲಣ್ಣ, ತನ್ನೆಲ್ಲ ಕೆಚ್ಚಲು ಕರುವಿಗೆ ಎಂದರೆ ಹಸುವಿನ ಹಾಲೇ ನಮಗಿಲ್ಲ. ನೀಡು ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ, ಹಸಿದಾಗ ಅನ್ನ ದಣಿದಾಗ ನೀರು ಕುಡಿದಿದ್ದ ಮೇಲೆ ಏನ್ ಚಂದವೋ. ಓಂ ಪಿಕ್ಚರ್ನಾಗ ಶಿವರಾಜ್ ಕುಮಾರ ಆ ಸೂರ್ಯನ ಕೇಳ್ಕೊಂತಾನ, ದಿನಕರನ ಕೇಳ್ಕೊಂತ, ದಿನಕರ ನೀನು ಭೂಮಿಗೆ ಬಾಪ, ದೇವಾಲಯದ ಇರ್ತಕ್ಕಂಥ ಈ ಭೂಮಿಯನ್ನ ಬೆಳಗು ಅಂತ ಕೇಳ್ತಾನ. ಕೇಳಿ ಮತ್ತ ಆ ದೇವರಲ್ಲಿ ಬೆಳಕೊಂತಾನ. ಏನು ನನಗೆ ಎಂತ ಗುಣ ಕೊಡು, ಒಳಗೊಂದು ಹೊರಗೊಂದು ಮಾತಾಡ್ತಕ್ಕಂಥ ಗುಣ ಕೊಡಬೇಡ. ಒಳಗೆ ವಿಷಪ್ಪ ಮೇಲೆ ಬಸಪ್ಪ ಅಂತ ಗುಣ ಬೇಡ ನನಗೆ. ಒಳಗೆ ಹೆಂಗಿರ್ತೀನಿ ಹೊರಗೆ ಹಂಗೆ ಇರ್ತಕ್ಕಂಥ ನನ್ನ ಅಂತರಂಗವನ್ನ ಕರಡೆ ಹಾಗೆ ಮಾಡು. ನೊಂದಿರ್ತಕ್ಕಂಥ ಏನೇನು ಜೀವಿಗಳು ಅದಾವಲ್ಲ, ನೊಂದಿರೋ ಎಲ್ಲ ಜೀವಿಗಳು, ಆ ಎಲ್ಲಾ ಜೀವಿಗಳು ನನ್ನದೇ ಅಂತಕ್ಕಂಥ ಮನೋಭಾವ ಕೊಡು. ಈ ಭೂಮಿ ಏನು ಎಲ್ಲರನ್ನ ಒಬ್ಬರ ಒಳ್ಳೆಯವನ್ನ ಕೆಟ್ಟವನನ್ನ ಕೊಲೆಗಡಕ ಎಲ್ಲವನ್ನು ಈ ಭೂಮಿ ತಾಳೈತಿ. ಹಂಗ ದಯೆ ತೋರ್ತಾಳ ಭೂಮಿ, ಎಲ್ಲರಿಗೂ ದಯೆ ತೋರ ಅಂತ ದಯೆ ತೋರ್ತಕ್ಕಂಥ ಮನೋಭಾವನೆ ನೀಡು ಅಂತಕ್ಕಂಥದ್ದನ್ನ ಹಾಡಲ್ಲಿ ಹೇಳ್ತಾನ. ಹೇ ದಿನಕರ ಶುಭಕರ ದರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನನ್ನಲ್ಲಿರ್ತಕ್ಕಂಥ ಸೊಕ್ಕನ್ನ ಇಳಿಸು, ನೀಗಿಸು ಬಾಳಿನ ಅಹಂ ಅಹಂ ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದವು ಓಂ ಬ್ರಹ್ಮಾನಂದ ಹುಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತ ಶಂಕರ ಆಧ್ಯಾತ್ಮ ಸಾರ. ಸತ್ಯ ಹೇಳು ಕನ್ನಡಿಯಂತೆ ಅಂತರಂಗ ಮಾಡು. ನೋಡಿ ಚಂದ ಹೇಳ್ತಾನೆ, ಸತ್ಯ ಹೇಳು ಕನ್ನಡಿಯಂತೆ ಅಂತರಂಗ ಮಾಡು, ದಯೆ ತೋರು ಧರಣಿ ಅಂತ ಮನೋಧರ್ಮ ನೀಡು. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ, ಬದುಕಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸು. ಬಹಳಷ್ಟು ಮಂದಿ ಸುಮ್ಮನೆ ಹಾಡುಗಳನ್ನು ಕೇಳ್ತಾ ಹೋಗ್ತೀವಿ, ಆದ್ರೆ ಅದ್ರಲ್ಲಿ ಏನು ಅರ್ಥ ಐತಿ ಅಂತಕ್ಕಂಥದ್ದನ್ನ ಯಾರು ಕಂಡುಕೊಳ್ಳದೆ ಹೋಗ್ತೀವಿ. ನಾನು ಹೊಸದಾಗಿ ಮದುವೆ ಬಂದ ಹೆಂಡತಿ ನಂಗೆ ಇಷ್ಟೆಲ್ಲ ಅದ್ರೊಳಗೆ ಆಗ್ತಿತ್ತು ನಂಗೆ ಗೊತ್ತಿದ್ದಲ್ಪ ಮರೆ, ನಿನ್ ಮದುವೆ ಗೊತ್ತಾಗ ಅಂತಕ್ಕಂಥ ಮಾತು ಅದಕ್ಕೆಲ್ಲ ಹೇಳಿದ್ರೆ ಅಷ್ಟು ರೋಮಾಂಚನ ಅವ್ರಿಗೆ. ಒಂದು ಬಂತು ಬಂತು ಕರೆಂಟ್ ಬಂತು ಹಾಡು ಕೇಳಿದ್ವಿ ನೀವು, ಇದನ್ನ ಎಷ್ಟು ವಿಡಂಬನೆ ಮಾಡ್ತಾರೆ ಅವರು. ನಮ್ಮ ಸಮಾಜದಲ್ಲಿ ಎಷ್ಟು ವಿಡಂಬನೆ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ವರ್ಣ ಬೀದಿ ಹೋಗಿಲ್ಲ, ಜಾತಿ ಪದ್ಧತಿ ಅಂತಕ್ಕಂಥದ್ದು ಹೋಗಿದ್ದಲ್ಲ. ಅದನ್ನ ಒಂದು ಹುಡುಗಿನ ಇಟ್ಟುಕೊಂಡು ಸಮಾಜವನ್ನು ವಿಡಂಬನೆ ಮಾಡ್ತಾರೆ. ಹಂಸಲಿಕ ಏನಂತ ಹೇಳ್ತಾರೆ, ವರ್ಣಭೇದ ಹೋಗಿಲ್ಲ, ಮೇಲು ಕೀಳು ಮರೆತಿಲ್ಲ, ಒಂಟಿ ಹುಡುಗಿ ಹಿಂದೆ ಕಳ್ಳರೆಲ್ಲ ಮುಂದೆ. ವರ್ಣಭೇದ ಹೋಗಿಲ್ಲ, ಮೇಲು ಕೀಳು ಮರೆತಿಲ್ಲ, ಒಂಟಿ ಹುಡುಗಿ ಹಿಂದೆ ಕಳ್ಳರೆಲ್ಲ ಮುಂದೆ. ಜಾತಿ ಜಾತಿ ಸೇರಲ್ಲ, ಭಾಷೆ ಭಾಷೆ ಬೆರೆಯಲ್ಲ, ಹುಡುಗಿ ಅಂದ್ರೆ ಮಂದಿ, ಜಾತಿ ಗೀತಿ ಚಿಂದಿ. ಹುಡುಗಿ ಅಂದ್ರೆ ಮಂದಿ, ಜಾತಿ ಗೀತಿ ಚಿಂದಿ. ಅದು ಬೇರೆ ವಿಷಯ ಬಂದಾಗ ಮತ್ತೆ ಅವ್ರು ಏನ್ ಮಾಡ್ತಾರೆ, ಜಾತಿ ಇರ್ತಾರೆ. ಸ್ವಲ್ಪ ಹೇಳಿದ್ರು ಸಾಕ್ರೆ. ಅಲ್ಲ ಆಗಲೇ ಎರಡೇನೋ ಹೇಳ್ತೇವೆ ಅಂದ್ರಲ್ರಿ ಸರ್ ಬಗ್ಗೆ ಏನೋ ಒಂದೆರಡು ಅವ್ರು ನಮ್ಮ ಸರ್ ವಿಶ್ವಸರು ಅರುಂಧತಿ ಅಂತ ಅರುಂಧತಿಕಾರ ನಮ್ಮ ಸರ್ ಹೊಸದಾಗಿ ಮದುವೆ ಆಗಿರ್ತದೆ. ಅವಾಗ ಮನೆಯಾಗ ಒಬ್ಬರೇ ಇರ್ತಾರೆ, ಇಬ್ಬರೇ ಗಂಡ ಇಬ್ಬರೇ ಇರ್ತಾರೆ, ಮಕ್ಕಳ ಇರೋದಿಲ್ಲ, ತಂದೆ ತಾಯಿ ಇರಲಿಲ್ಲ ಅಂತ ಇಟ್ಕೊಳ್ಳೋದು. ಅದೊಂದು ಹಾಡು ಬರೀತಾನೆ ಹಂಸಲಿಕ, ಸ್ವಲ್ಪ ಹಿಂದೆ ಹೇಳಿ ಅರ್ಥ ಆಗಿರ್ತಾನೆ. ಅವ್ ಸರ್ ಅಕ್ಕ ಯುದ್ಧ ಕಾಲ ಪಿಕ್ಚರ್ ಚಂದ್ರಲ್ಲ ಯಾರಾಗಿರ್ತಾನೆ. ಹೊಸದಾಗಿ ಮದುವೆ ಆಗಿರ್ತೈತಿ, ಬರೀ ಯಾರ ಕೋರ್ಟು ವಾದ ಮಾಡೋದು ಫೋನ್ ಹಚ್ತಾರ, ಯಾವ ಬರ್ತೀರಿ ಫೋನ್ ಹಚ್ಚ ಕೌಡ್ ಇಷ್ಟ ಪಡೋಣ ನನಗೆ ಮಾತಾಡೋದು. ನಾನು ಇಷ್ಟ ಬರುತ್ತೆ ಒಂದು ಬೇಕಾಗಿ ಫೋನ್ ಇರ್ತಾರೆ. 5 ಗಂಟೆಗೆ ಬರ್ತೀನಿ ನಾನು, ಮತ್ತೆ 5 ಗಂಟೆಗೆ ಫೋನ್ ಹಚ್ತಾರೆ. ಅವ್ರ ಅರುಣ್ ತಕ್ಕ ಫೋನ್ 5 ಗಂಟೆ 5 ಗಂಟೆ ಹತ್ತಿರ ಬರ್ತಿರ್ತೀರಿ, ಗದಿಲ್ಲ
ಕೇಸ್ ನಾನು ಸ್ಟಡಿ ಮಾಡಕ್ ಹೋದ್ರೆ 6 ಗಂಟೆಗೆ ಬರ್ತೀನಿ ನಾನು ಮತ್ತೆ ಇಷ್ಟ ಬರೋದ್ರೆ ಮತ್ತೆ ಹಂಗೆ ಬರ್ತಾರೆ ಇಲ್ಲ 6 ಬರ್ತೀನಿ ನಾನು 6 ಮತ್ತೆ ಇಲ್ಲ ಬಂದಾಗ ಬಿಟ್ಟಬಿಟ್ಟು ನೋಡಿ ಅವ್ರ ಅಕ್ಕರ ಮುಖ ಸಿಂದಿರ್ತಾರೆ ಸರ್ ಮನೆಗೆ ಬರ್ತಾರೆ ಅಕ್ಕ ಮುಗ್ಕೊಂಡು ಬರ್ತಾರೆ ಮುದ್ದಿನ ಗಿಣಿ ಮುತ್ತಿನ ಕಣಿ ಸ್ವಾರಿ ಲೇಟ್ ಆಯ್ತು ಅವ ಅಕ್ಕ ಅಂತಾರ ಸುಳ್ಳಿನ ಗಣಿ ಹಳೆಯ ಗಣಿ ಕೇಳಿ ಸಾಕಾಯಿತು ಸುಳ್ಳಿನ ಗಣಿ ಅಂದ್ರೆ ಬರೀ ಸುಳ್ಳು ಹೇಳ್ತೀನಿ ಹಳೆಯ ಗಣಿಯಿಂದ ಹಳೆದೇ ಹಾಡು ಸುಳ್ಳಿನ ಗಣಿ ಹಳೆಯ ಗಣಿ ಕೇಳಿ ಸಾಕಾಯಿತು ಬರೀ ನನಗೆ ಪ್ರೇಮ ಮಾಡೋದು ಒಂದೇ ಕೆಲಸ ಪ್ರೇಮದ ಹೊರಗಡೆ 100 ಕೆಲಸ ಪ್ರತಿ ನಿಮಿಷ ಅಂತ ಹೀಗೆಯೇ ಆದರೆ ಬರೀ ವಿರಸ ವಿರಸ ಮುದ್ದಿನ ಗಿಣಿ ಮುದ್ದಿನ ಕಣಿ ಸಾರಿ ಲೇಟ್ ಆಯ್ತು ಅಲ್ಲ ನಾನು ನನ್ನ ಇದ್ದು ಬರೆದಿರ್ತೀನಿ ನಾನು ಸೋಲೋ ಕೇಸನ್ನ ಗೆಲ್ಲೋ ಮಾಡ್ತೀನಿ ಗೆಲ್ಲೋ ಕೇಸನ್ನ ಕೋತ ಮಾಡ್ತೀನಿ ಸೋಲೋ ಕೇಸನ್ನ ಗೆಲ್ಲೋ ಮಾಡ್ತೀನಿ ಎಲ್ಲಾ ಕೇಸ್ ಇದ್ರೆ ಏನ್ ಮಾಡ್ತೀನಿ ಸೋಲೋ ಮಾಡ್ತೀನಿ ನಾನು ಹಿಂಗೆಲ್ಲ ನಾವು ವಕೀಲ್ ಮಾಡೋ ಹೊತ್ನಾಗ ನಿನ್ನ ಮುಂದೆ ನಾನು ಸೀದಾ ಸದಾಗಿರಲಿಲ್ಲ ನಾನು ಸೋಲೋ ಕೇಸನ್ನು ಚಾಲು ಮಾಡಿಸಿ ಗೆಲ್ಲಿಸುವುದು ನನ್ನ ವಾದ ಗೆಲ್ಲೋ ಚಾನ್ಸನ್ನು ಗೋತ ಮಾಡಿಸು ನಿನಗೆ ಶರಣು ನಾ ಸೀದಾ ಸಾದ ಅದೋದ ಸೋಲೋ ಕೇಸನ್ನು ಚಾಲು ಮಾಡಿಸಿ ಗೆಲ್ಲಿಸುವುದು ನನ್ನ ವಾದ ಗೆಲ್ಲೋ ಚಾನ್ಸನ್ನು ಗೋತ ಮಾಡಿಸು ನಿನಗೆ ಶರಣು ನಾ ಸೀದಾ ಸಾದ ಅಕ್ಕರಂತಾರೆ ಉಬ್ಬು ಹಾರಿಸಿ ಊರ ಮೇಯಿಸಿ ಕರೆಯ ಕೋಟಿನಲ್ಲಿ ಮೆರವೇ ನಿನ್ನ ಕಣ್ಣಿನ ನಿನ್ನ ಹೆಣ್ಣಿನ ಪ್ರೇಮವನ್ನೇ ನೀ ಮರವೇ ನನ್ನ ಪ್ರಾಣ ನಿನ್ನ ಕೈಯಲ್ಲಿ ನಿನ್ನ ಪ್ರಾಣ ನನ್ನ ಕೋಟಲ್ಲಿ ಅಕ್ಕರಂತಾರ ನಾ ವಿರಹ ಕೋಟೆಗೆ ಡೈಲಿ ನನ್ನ ಮರತೆ ನೀನು ಕೋಟಲ್ಲಿ ಸೋದರು ಮುನಿಸೇನ ಸೋದರು ಮುನಿಸೇನ ಕೃಷ್ಣನ ಬರೆಸೇನ ಮುತ್ತಿನ ಗಿಣಿ ಮುತ್ತಿನ ಕಣಿ ಸಾರಿ ಲೇಟ್ ಆಯ್ತು ಅಷ್ಟ ಅದ್ಭುತವಾಗಿರ್ತಕ್ಕಂಥ ಮತ್ತಿಲ್ಲ ಈಗ ರಾಣಿ ಮಹಾರಾಣಿ ಕೋಳಿಗೆ ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ ಒಂದು ಗುಂಡು ಒಂದು ತುಂಡು ಎರಡನ್ನು ಇಟ್ಕೊಂಡು ಹಾಡ್ಬಿಡ್ತಾರೆ ಚೆಂದ ಬರ್ತಾರೆ ಗುಂಡು ತುಂಡು ಎರಡು ಏನೋ ಫ್ರೆಂಡ್ ಅಂತವು ಏನೋ ಬಿಟ್ಟು ಒಂದು ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು ತುಂಡು ಇದ್ದರೆ ಗುಂಡು ನಾಳೆಗೆ ಹತ್ತದು ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡ್ ಅಣ್ಣ ಕೋಳಿಗೆ ಖಾರ ಮಸಾಲೆ ಸೋದವ ಫೀಲಿಂಗ್ ಆಗಿ ಮಾಡ್ತಾ ಬಿಡ್ತಾನೆ ಸೋದವ ಯಾಕೋ ಈಗ ಸೋದ್ಬಿಟ್ಟು ಬಿಡೋದು ಹಿಂಗಾಗಿ ಗೆದ್ದವ ಏನ್ ಮಾಡ್ತಾನೆ ಪಾರ್ಟಿ ಕೊಡ್ತಾನೆ ಅವ್ರು ಆಗ್ತಾರೆ ಗೆದ್ದವ ಏನ್ ಮಾಡ್ತಾನೆ ತುಂಡಿನ ಪಾರ್ಟಿ ಕೊಡ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಏನ್ ಹೇಳ್ತಾರೆ ಕುದುರೆ ಬಾಲನ ಹಿಡಿದ ಜೂಜನ್ನ ಸೋತು ಕುಡಿದ ಕುದುರೆ ರೈಸ್ ಆಡ್ತಾರಲ್ಲ ಅದು ಸೋಲ್ತಾನೆ ಸೋತ ಏನ್ ಮಾಡ್ತಾನೆ ಕುಡಿತಾನೆ ಇಸ್ಪೇಟಾಡಿ ಕಳೆದ ಎಲೆಯನ್ನ ಪಾಟ್ಲಿ ಹಿಡಿದ ಸೋತೋನು ಎಂದಿಗೂ ದಾಸ ಗುಂಡಣ್ಣನಿಗೆ ಗೆದ್ದೋನು ಕಾಸ ಕಾಸ ತುಂಡಣ್ಣನಿಗೆ ಅಯ್ಯೋ ರಾಮ ಅಯ್ಯೋ ಕೃಷ್ಣ ಗುಂಡು ಇದ್ದರೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಲಿಗತ್ತೋದು ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡ್ ಅಣ್ಣ ಅರ್ಥನ ಗೊತ್ತಿರಲಿಲ್ಲ ಚಂದ ಆ ಹಾಡಿನ ಅರ್ಥ ಅಂತಕ್ಕಂಥದ್ದು ನಮ್ಮ ಇನ್ನೆಷ್ಟು ಹಾಳೆ ಹೊರತಕ್ಕಂಥ ಇನ್ನ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೊಮ್ಯಾಂಟಿಕ್ ಹಾಡು ಪ್ರೇಮಲೋಕ ಪಿಕ್ಚರ್ ಗೊತ್ತಿಲ್ಲ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ವರ್ಣನೆಗೆ ಡಿಮಾಂಡ್ ಐತೆ ಹೇಳ್ತೇನೆ ಆ ಪ್ರೇಮಲೋಕದಾಗ ಬೈಕ್ ಕಲ್ಸಂಗ್ ಅಂತ ಹೇಳ್ತಾನೆ ಮಾರ್ಕೆಟಿಗೆ ಬಂದಿರ್ತಾರೆ ಅದು ಕಾಮನ್ ಬಿಲ್ ಬರೋದಾಗ ಮಳೆ ಆದಾಗ ಸಾಯಂಕಾಲದಾಗ ಈ ಬಿಸಿಲದಾಗ
ರೋಡಿನಲ್ಲಿ ಜಿಂಕೆ ಬಂದೈತಲ್ಲ ಆ ಕಣ್ಣು ಜಿಂಕೆ ಕಣ್ಣು ಜಿಂಕೆಗಳೆಲ್ಲ ಹೊಲ ಗದ್ದೆ ಕಾಡು ಜೀವನ ಪಬ್ಲಿಕ್ ರೋಡ್ ಒಂದು ಜಿಂಕೆ ನೋಡ್ರಿ ನೀವು ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲ ಆ ಕಣ್ಣು ಜಿಂಕೆ ಕಣ್ಣು ಏನ ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ ಅದು ನಮ್ಗೆ ಇಲ್ಲಿ ಸಿಕ್ತು ಇಂದು ಪೂರ್ತಿ ಡ್ಯೂಟಿ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಚಂದ್ರ ರಾತ್ರಿ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಆಗಲ್ಲ ರಸಗುಲ್ಲ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಆಗಲ್ಲ ರಸಗುಲ್ಲ ತಲೆಯಿಂದ ಹುಟ್ಟದವರೆಗೂ ಎಲ್ಲ ಮಾತಿಲ್ಲ ಕೊಂಕಿಲ್ಲ ಅಂದ್ರೆ ತಲೆಯಿಂದ ಮುಟ್ಟದವರೆಗೂ ನಿನ್ನ ಸೌಂದರ್ಯದೊಳಗೆ ಯಾವುದೇ ಒಂದು ಕೊಂಕಿಲ್ಲ ಅಷ್ಟು ಸುಂದರವಾಗಿದೆ ಅಂತ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಆಗಲ್ಲ ರಸಗುಲ್ಲ ತಲೆಯಿಂದ ಮುಟ್ಟದವರೆಗೆ ಎಲ್ಲ ಮಾತಿಲ್ಲ ಈ ಎಳೆ ಬಿಸಿಲಿನಲ್ಲಿ ಮಿನುಗುತ್ತಿರುವ ಹಣ್ಣು ಹೆಣ್ಣು ಹಣ್ಣು ಅಂತ ಆಮೇಲೆ ಹೆಣ್ಣು ಈ ಹಗಲು ಹೊತ್ತಿನಲ್ಲಿ ಈ ಎಳೆ ಬಿಸಿಲಿನಲ್ಲಿ ಮಿನುಗುತ್ತಿರುವ ಹೆಣ್ಣು ಆ ಹಣ್ಣು ಆ ಸೂರ್ಯ ಕೂಡ ಕಣ್ಣು ಹೊಡಿತಾವನಲ್ಲ ನೋಡುಗಿಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದಲ್ಲ ಮತ್ತೆ ಆ ಒಂದು ಪ್ರೇಮದಲ್ಲಿ ಹೇಳ್ತಾನೆ ನಾವು ಏನಂತ ಬೆಳ್ಳಿ ತಾರೆಗಳನ್ನ ತಗೊಂಡು ಬಂದು ನಿನ್ನ ಮುಡಿ ನಾನು ಹಾಕ್ತೀನಿ ಹೂ ಮಾಡಿ ನಾನು ಈ ಪ್ರೇಮದ ಸಾಹಸಕ್ಕೆ ಹೇಗೆ ಕೊಡ್ತೀವಿ ಅಂತ ಕೇಳಿದಾಗ ಆಕೆ ಪ್ರೇಮ ಹೇಳ್ತಾಳ ನೀ ಯಾವತ್ತು ಅದನ್ನು ನೀ ನನಗೆ ಮುಡಿಸ್ತಿಲ್ಲ ಅವತ್ತು ಹುಣ್ಣಿಮೆ ಇರ್ತೈತಿ ಆ ಹುಣ್ಣಿಮೆ ದಿವಸ ನಿನ್ನ ಏನ್ ಮಾಡ್ತೀನಿ ಮದುವೆಯನ್ನು ಮಾಡಿ ಪ್ರೇಮ ಮುತ್ತಿನ ಮಳೆಯನ್ನ ಕರಿತೀನಿ ನಾನು ಹೌದಾ ಅವತ್ತು ನಾಕೀನಿ ಬೋರ್ ಕರಿಯ ನೀರ್ ಹಾಕಿ ನಾವು ಹೌದಾ ಹಂಗಾರ ಆ ನೀರನ್ನ ಕೂಡ್ತಕ್ಕಂಥ ಸಾಗರ ಹಾಕಿ ನಾನು ಎಲ್ಲ ಹಾಕತಕ್ಕಂಥ ನೀರು ಬರೀ ಎಲ್ಲಿ ಸೇರ್ಬೇಕು ಸಾಗರ ಸೇರ್ಬೇಕು ಹೌದಾ ಹೌದಾ ನೀ ಸಾಗರ ಹಾಕಿ ಆ ಸಾಗರ ಸಂಗಮಕ್ಕೆ ಉಸಿರಿಡ್ಕೊಂತ ನಾನು ಸ್ವಾತಿ ಮುತ್ತಿನ ಮಳೆ ಹನಿಗೆ ಅದಕ್ಕೆ ಬರುತ್ತೆ ಎರಡನೇ ಚರಣದಲ್ಲಿ ಏನಂತ ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಇಡುವೆ ಈ ಪ್ರೇಮದ ಸಾಹಸಕ್ಕೆ ನನಗೆ ನೀನೇ ಕೊಡುವೆ ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಪರದೆ ಸರಿಗೆ ಮದುವೆ ಆ ಹುಣ್ಣಿಮೆ ರಾತ್ರಿಯಲ್ಲಿ ನಾ ಮುತ್ತಿನ ಮಳೆನರುವೆ ಆ ಶುಭ ದಿನ ಬೋರ್ಗರಿಗೆ ಬನೀರಾಗುವಿನ ಆ ಶುಭ ದಿನ ಬೋರ್ಗರಿ ಬನೀರಾಗುವಿನ ಆ ಮಿಲನಕ್ಕೆ ಆ ತೊರೆಯುವ ಸಾಗರ ಉಣ ಹೇಗಂತಲ್ಲ ಆ ಸಾಗರ ಸಂಗಮಕ್ಕೆ ಈ ಉಸಿರಾಡಿದಿರುವೆ ಸ್ವಾತಿ ಮುತ್ತಿನ ಮಳೆನಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆಗಳನ್ನ ಅವ ಮನೆ ದೇವರು ಪಿಕ್ಚರ್ ಒಂದೈತಿ ತಪ್ಪು ಮಾಡೋದು ಸಹಜ ಕಣೋ ತಪ್ಪು ಮಾಡೋದು ಸಹಜ ಕಣೋ ಸಿದ್ಧಿ ನಡೆಯೋ ಮನುಜ ಕಣೋ ಅಪ್ಪ ಅವ ಮಗ ಅಂತಾನ ಅವ ಏನಂತಾನೆ ರಚನ ಅಂತಾನ ನೀನು ಕಂಬ ಏರುವವನಿಗೂ ರಾಷ್ಟ್ರಪತಿಗಳ ಕ್ಷಮೆಯೂ ಇಲ್ಲವೇ ಆಕೆ ಕೇಳ್ತಾರ ಅವಾಗ ಆಕೆ ಅಂತಾರ ಶೀಲ ಒಂದು ಶುದ್ಧ ಕನ್ನಡಿ ಒಡೆದು ಹೋದರೆ ಬೆಸುಗೆ ಸಾಧ್ಯವೇ ಕ್ಷಮೆ ಕೊಡು ಇಲ್ಲ ಅದು ಶಿಕ್ಷೆ ಕೊಡು ಇದೇ ಅದು ಹಾವು ಸಾಯಲ್ಲ ಕೋಲಿ ಮುರಿಲಿಲ್ಲ ಅನ್ನಂಗ ಆ ಮಗ ಅಂತಾನ ಸಾಯಲ್ಲ ಮುರಿಯಲಿಲ್ಲ ಹಾವು ಕೋಲಿದು ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋ ಮನುಜ ಕಣೋ ಅಪ್ಪ ಬೇಡಪ್ಪ ಕುಡಿಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಮೊದಲು ತಪ್ಪು ಮಾಡಕತ್ತಿದ್ದಿ ಮೊದಲು ತಪ್ಪು ಮಾಡಿದ್ದಿ ಮತ್ತೊಂದು ತಪ್ಪು ಮಾಡಕತ್ತಿಲ್ಲ ನೀನು ಅಂತಕ್ಕಂಥದ ಒಂದು ಸುಂದರವಾಗಿರ್ತಕ್ಕಂಥದ್ದನ್ನ ಸ್ವಾತಿದ ಮನೆ ದೇವರು ಸಿನಿಮಾದಲ್ಲಿ ಸುಂದರವಾಗಿ ಒಂದು ಬರೀತಾನೆ ಒಬ್ಬ ಶ್ರೇಷ್ಠ ರಾಜ ಇರ್ತಕ್ಕಂಥವ್ರು ಹೇಗಿರ್ಬೇಕು ಅಂತಕ್ಕಂಥ ಹೇಳ್ತಾನೆ ಶ್ರೇಷ್ಠ ರಾಜ ದೇಹಿ ಅಂತ ಬಂದಾಗ ರಾಜ ಖಡ್ಗ ಎತ್ತಬಾರ್ದು ಹೌದಾ ನಿದ್ದೆ ಮಾಡುವಾಗ ಖಡ್ಗ ಎತ್ತಬಾರ್ದು ಅದು ರಾಜನ ನಿಯಮ ಹಾಗೆ ರಾಜನ ನಿಯಮ ಇನ್ನೊಂದೇನು ಶತ್ರು
ಬೀಳುವಾಗ ಯುದ್ಧ ಮಾಡುವಾಗ ಕರುಣೆಯನ್ನ ಕಟ್ಟಿಡೋಕ್ಕಾರೋ ರಾಜ. ಜಗವೇ ಒಂದು ರಣರಂಗ ಅದ್ರಾಗ ದೇಹಿ ಎನ್ನುವಾಗ ನಿತ್ಯ ಮಾಡುವಾಗ ಕತ್ತಿ ಎತ್ತಬೇಡ ರಾಜ. ಶತ್ರು ಬೀಳುವಾಗ ಯುದ್ಧ ಮಾಡುವಾಗ ಕರುಣೆ ಕಟ್ಟಿಡು ರಾಜ. ಭೂಮಿಲಿ ಹುಟ್ಟಿ ಬಂದರೆ ಆ ಋಣವ ಕಟ್ಟಬೇಡವು. ಅದ್ಭುತವಾಗಿರ್ತಕ್ಕಂಥ ಒಂದು ರಾಜನ ಒಂದು ನೀತಿ ನಿಯಮವನ್ನ ಅವ ಹೇಳ್ತಾನೆ. ಇತರರಿಗೆ ಒಳ್ಳೆಯದನ್ನ ಮಾಡಿ ತನಗೆ ಎಷ್ಟೇ ಕಷ್ಟ ಬಂದ್ರು ಇತರರಿಗೆ ಒಳ್ಳೆಯದನ್ನೇ ಬಿಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಚಿಕ್ಕ ಯಜಮಾನರು ಸಿನಿಮಾದಲ್ಲಿ ರವಿಚಂದ್ರನ್ ಅಂತ ಹೇಳ್ತಾನೆ. ಅವ ಊರಿಗೆ ಅವನ ಯಜಮಾನ, ಅವ ಇಡೀ ಊರಿಗೆ ಒಳ್ಳೆದನ್ನೇ ಬಯಸ್ತಾ ಇರ್ತಾನೆ. ತನಗೆ ಬೇಕಾದ ಕೆಟ್ಟಾಗಲಿ ಅದು ಎಷ್ಟು ಸುಂದರವಾಗಿ ಬಿಡ್ತಾನೆ. ಪ್ರೇಮದ ಹೂಗಾರ ಈ ಹಾಡುಗಾರ, ಹೂ ನೀಡುತ್ತಾನೆ ಮುಡುಬೇಡುತ್ತಾನೆ. ಬೆಲ್ಲದ ಬಣಕಾರ ಈ ಹಾಡುಗಾರ, ಸಿಹಿ ನೀಡುತ್ತಾನೆ ಕಹಿ ಬೇಡುತ್ತಾನೆ. ಗೋವಿನ ಹಾಲಂತ ಮನಸ್ಸಿರುವ, ಕೂಸಿನ ಜೇನಂತ ಮಾತಿರುವ ಈ ಹಾಡುಗಾರ. ಪ್ರೇಮದ ಹೂಗಾರ, ಕರುಣೆ ಕುಂಬಾರ ಈ ಹಾಡುಗಾರ. ಮನು ಬೇಡುತ್ತಾನೆ ಕೊಡ ನೀಡುತ್ತಾನೆ. ಮಮತೆ ಕಲೆಗಾರ ಈ ಹಾಡುಗಾರ. ಮನೆ ಮಾಡುತ್ತಾನೆ ಹೊರ ಹೋಗುತ್ತಾನೆ. ಏನೇ ಕಷ್ಟ ಬಂದು ನನಗೆ ಕಷ್ಟ ಇರಲಿ, ನನ್ನ ಊರಿನ ಜನಗಳಿಗೆ ಏನಿರಲಿ, ಒಳ್ಳೇದಾಗಲಿ, ಸುಖನೇ ಬೇಕಲಿ ಅಂತಕ್ಕಂಥದ್ದನ್ನ ಈ ಹಾಡಿನಲ್ಲಿ ಬಹಳ ಅದ್ಭುತವಾಗಿ ಕೂರ್ಕೊಂಡಿದ್ದಾನೆ. ಮತ್ತೆ ಈಗ ನಮ್ಮ ಸರ್ ವಿಷಯಕ್ಕೆ ಬಂದ್ರಂದ್ರೆ ನಾವು ಸರ್ ಬಹಳ ನಿಷ್ಠಾವಂತರು, ರಾಷ್ಟ್ರಪತಿ ಪದಕವನ್ನು ಕೂಡ ಅವರು ಪಡ್ಕೊಂಡಾರ. ಅದಕ್ಕೆ ಅವ್ರನ್ನ ದೃಷ್ಟಿಯೊಳಗೆ ಹಂಸಲೇಖನ ದೃಷ್ಟಿಯೊಳಗೆ ಪೊಲೀಸ್ ಇಲಾಖೆಯನ್ನ ಕುರಿತು ಬಹಳ ಸೊಗಸಾಗಿ ಲೇವಡಿಯನ್ನ ಹೆಂಗ್ ಮಾಡಿದ್ರೆ, ಹೆಂಗ ಕಾನೂನು ಹೆಂಗೈತಿ, ಯಾವ ತರ ಈಗ ಪೊಲೀಸರು ವರ್ತನೆ ಮಾಡ್ತಾ ಇದಾರೆ, ಅದಕ್ಕೆ ನಮ್ಸರ್ ಬರ್ತಾ ಇದ್ದಾರೆ. ರಾಮಂದ್ರಿ ಏನ್ ಹೇಳಿದ್ರೆ, ಕೇಳಯ್ಯ ಪೊಲೀಸ್ ಮಾವ ನ್ಯಾಯಕ್ಕೆ ನೀನೇ ಜೀವ, ಕೇಳಯ್ಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ. ಆದರೆ ಸಂಬಳಕ್ಕೆ ನಿದ್ದೆ ಮಾಡುವೆ, ಎದ್ದರೆ ಗಿಂಬಳಕ್ಕೆ ಬಾಯಿ ಬಿಡುವೆ. ಸಂಸಾರಂಗಲ್ಲ, ಆದರೆ ಸಂಬಳಕ್ಕೆ ನಿದ್ದೆ ಮಾಡುವೆ, ಎದ್ದರೆ ಗಿಂಬಳಕ್ಕೆ ಬಾಯಿ ಬಿಡುವೆ. ತಿರುಗಬೇಡೋ ಭಿಕ್ಷುಕನಲ್ಲಿ, ಮೂಟೆ ಬರುವ ಕೂಲಿಗಳಲ್ಲಿ ಪಾಲು ಕೇಳುವೆ ಎಂಬ ಸುದ್ದಿ ಹರಡಿದೆ. ಅರ್ಥಾದ್ರೆ ಬೇಡ, ತಿರುಗಬೇಡೋ ಭಿಕ್ಷುಕನಲ್ಲಿ, ಮೂಟೆ ಬರುವ ಕೂಲಿಗಳಲ್ಲಿ ಪಾಲು ಕೇಳುವೆ ಎಂಬ ಸುದ್ದಿ ಹರಡಿದೆ. ಕಳ್ಳಗಾಗರ ಸಂಗಮ ಮಾಡಿ ಲೂಟಿ ಹೊಡೆಯಲು ಸುಳಿವನ್ನು ನೀಡಿ ಪಿಪಿ ಊದುವೆ ಎಂಬ ಮುಗರ್ಜಿವೆ. ದೊಡ್ಡ ಜನ ಬಂದಾಗ ಡೊಗ್ಗು ಹೊಡೆವೆ, ದೊಡ್ಡ ಜನ ಬಂದಾಗ ಕೇಸು ಹಾಕುವೆ. ಮೈ ಮೇಲೆ ನೀ ಕಾಕಿ ಬಟ್ಟೆ ತೊಡುವೆ ಅಷ್ಟೇ, ಮಾಯಾ ನಿನ್ನ ನಿಷ್ಠೆ. ಕೇಳಯ್ಯ ಪೊಲೀಸ್ ಮಾವ ನ್ಯಾಯಕ್ಕೆ ನೀನೇ ಜೀವ, ಆದರೆ ಸಂಬಳಕ್ಕೆ ನಿದ್ದೆ ಮಾಡುವೆ, ಎದ್ದರೆ ಗಿಂಬಳಕ್ಕೆ ಬಾಯಿ ಬಿಡುವೆ. ಅದ್ರಾಗ ಹೇಳ್ತಾನೆ, ಈ ದೇಶಕ್ಕತೆ ಇಷ್ಟೇ ಕಣ್ಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ಒಂದೇ ನಾಯದ ಮನೆ ಬಾಗ್ಲು, ನಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು. ಹಿಂದೆ ಹೋಗಿ ಮುಂದೆ ಬರೋ ದೇಶದ ಕತೆ ಇಷ್ಟೇ ಕಣ್ಣಮ್ಮೋ, ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಸರ್ಕಾರಿ ಬಟ್ಟೆ ತೊಡಿಸೋಕೆ ಅಷ್ಟೇ ನಿಷ್ಠೆ ಹೊರಗೆ ತೋರಬೇಡ, ತಪ್ಪು ಬಂದೂಕು ಒಳಗೆ ಸೆಲ್ಯೂಟು ತಲೆಗೆ. ಕಳ್ಳಕಾಕ ಹಿಡಿಯಬೇಡ, ತಪ್ಪು ಸರಿ ಇಲ್ಲಿ ತಪ್ಪು, ತಪ್ಪೆ ಇಲ್ಲಿ ಒಪ್ಪು, ಸರಿ ಇಲ್ಲಿ ತಪ್ಪು, ತಪ್ಪೆ ಇಲ್ಲಿ ಒಪ್ಪು. ಸರಿ ತಪ್ಪು ಗೊತ್ತಿಲ್ದಿರೋ ದೇಶದ ಕತೆ ಎಷ್ಟೇ ಕಣ್ಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಸ್ನೇಹ ಲೋಕ ಅಂತಕ್ಕಂಥ ಒಂದು ಸಿನಿಮಾವನ್ನ ನೀವು ನೋಡಿದ್ರಿ. ಅವನ ಸ್ನೇಹಿತನ ತಂಗಿಯನ್ನೇ ಮದುವೆ ಹಾಕಿದೆ. ಅವಾಗ ಅವನ್ನ ದೂರ ಮಾಡ್ತಾನ, ಬಹಳಷ್ಟು ಸಲ ಕ್ಷಮೆ ಕೇಳಕ್ ಹೋಗ್ತಾನ. ಕ್ಷಮೆ ಕೇಳಿದ್ರೆ ಅವ ಕ್ಷಮೆಯನ್ನ ಕೊಡಲ್ಲ. ಅದನ್ನ ಸುಂದರವಾಗಿ
ಸೋಮಶೇಖರ್ ಹಾಡಿದ್ರು. ಕೊಲೆ ಮಾಡಿದರು, ಜೈಲು ಹಾಕಿದರು, ಕ್ಷಮೆ ಕೇಳುತ್ತಾರ್ರಿ. ಲಂಚ ನುಂಗಿದರು, ದೇಶ ಮಾರಿದರು, ಅಪ್ಪಿಗೆ ಹೋಗುತ್ತಾರ್ರಿ. ರೀ 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 ಬಿಡೋದಿಲ್ಲ ಅಂತ ನದಿ ನೀರುಗಳ ಬಿಡ್ತಾ ಇದ್ದೇವಲ್ರಿ. ಪ್ರೀತಿ ಮಾಡಿದವರು ಒಮ್ಮೆ ಕೆಮಿಸಕ್ಕೆ ಮುಖ ನೋಡ್ತಿರಲ್ರಿ. ನೀವು ಮಾಡಿದ್ರೆ ಮದುವೆ ಅಂತೆ, ನಾವೇ ಆದ್ರೆ ಪ್ರೀತಿಯಂತೆ. ಭರತನ ತಾಯಿ ಶಕುಂತಲ ಮದುವೆ ಆಗಿಯೇ ಹತ್ತಳ. ಯಾರೇ ಏನೇ ಎಂದರು ರುಜುವಾತ್ ಮಾಡದೆ ಬಿಟ್ಟಳ. ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ. ಅಂತಸ್ತೇ ಮುಖ್ಯರಿ, ವರ್ಚಸ್ಸೇ ಲೆಕ್ಕಾರಿ. ಬಹಳ ಸುಂದರವಾಗಿರ್ತಕ್ಕಂಥ ಹಾಡನ್ನ ಅವರು ಬರೀತಾರ. ಬರೀ ಹಿಂಗೆಲ್ಲ ಸಾಕಷ್ಟು ಕೇಳ್ತಾ 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 ಹೋದ್ರೆ ಅವರು ಸಾಕಷ್ಟು ಅದರೊಳಗೆ ಒಂದಿಷ್ಟು ಕೆಲವನ್ನ ಆಯ್ಕೆ ಮಾಡಿಕೊಂಡಿದ್ದು. ಮತ್ತೆ